ಚೀನಾದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೆದ್ದಾರಿಯ ಒಂದು ಭಾಗ ಏಕಾಏಕಿ ಕುಸಿದ ಪರಿಣಾಮ ಕನಿಷ್ಠ 36 ಮಂದಿ ಮೃತಪಟ್ಟಿರುವ ಘಟನೆ ನಡೆದಿದೆ. 17.2 ಮೀಟರ್ ಉದ್ದದ ರಸ್ತೆಯು ಮಳೆಯಿಂದಾಗಿ ಭೂಮಿ ಕುಸಿದ ಪರಿಣಾಮ 23 ವಾಹನಗಳು ಕಂದಕಕ್ಕೆ ಉರುಳಿ ಬಿದ್ದು 36 ಮಂದಿ ಮೃತಪಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮೆಝೌ ನಗರ ಆಡಳಿತ ತಿಳಿಸಿದೆ. ಮಳೆಯಿಂದಾಗಿ ಮಣ್ಣು ಸಡಿಲಗೊಂಡ ಪರಿಣಾಮ ಹೆದ್ದಾರಿಯ ಕೆಳಗಿರುವ ಭೂಮಿ ಕುಸಿದಿದೆ ಮತ್ತು ಇದರಿಂದಾಗಿ ರಸ್ತೆಯ ಒಂದು ಭಾಗವು ಕುಸಿದಿದೆ. ದೊಡ್ಡ ಸ್ಫೋಟದ ಶಬ್ದ ಕೇಳಿಸಿತು ಮತ್ತು ದೊಡ್ಡ ಕುಳಿಯನ್ನ ನೋಡದೆ ಎಂದು ಪ್ರತ್ಯಕ್ಷಿಗಳು ಸ್ಥಳೀಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಗುವಾಂಗಾಂಗ್ ಪ್ರದೇಶದ ಕೆಲವು ಭಾಗಗಳು ಕಳೆದ 2 ವಾರಗಳಿಂದ ಮಳೆ ಮತ್ತು ಪ್ರವಾಹ ಮತ್ತು ಆಲಿಕಲ್ಲುಗಳಿಂದ ಹಾನಿಗೊಳಗಾಗಿವೆ. ಕಳೆದ ವಾರದ ಕೊನೆಯಲ್ಲಿ ಪ್ರಾಂತ್ಯದ ರಾಜಧಾನಿ ಗುವಾಂಗ್ನಲ್ಲಿ ಚಂಡಮಾರುತದಲ್ಲಿ 5 ಜನರು ಸಾವನ್ನಪ್ಪಿದ್ದಾರೆ. ಚೀನಾದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೆದ್ದಾರಿಯ ಒಂದು ಭಾಗ ಏಕಾಏಕಿ ಕುಸಿದ ಪರಿಣಾಮ ಕನಿಷ್ಠ 36 ಮಂದಿ ಮೃತಪಟ್ಟಿರುವ ಘಟನೆ ನಡೆದಿದೆ. 17.2 ಮೀಟರ್ ಉದ್ದದ ರಸ್ತೆಯು ಮಳೆಯಿಂದಾಗಿ ಭೂಮಿ ಕುಸಿದ ಪರಿಣಾಮ 23 ವಾಹನಗಳು ಕಂದಕಕ್ಕೆ ಉರುಳಿ ಬಿದ್ದು 36 ಮಂದಿ ಮೃತಪಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮೆಝೌ ನಗರ ಆಡಳಿತ ತಿಳಿಸಿದೆ. ಮಳೆಯಿಂದಾಗಿ ಮಣ್ಣು ಸಡಿಲಗೊಂಡ ಪರಿಣಾಮ ಹೆದ್ದಾರಿಯ ಕೆಳಗಿರುವ ಭೂಮಿ ಕುಸಿದಿದೆ ಮತ್ತು ಇದರಿಂದಾಗಿ ರಸ್ತೆಯ ಒಂದು ಭಾಗವು ಕುಸಿದಿದೆ. ದೊಡ್ಡ ಸ್ಫೋಟದ ಶಬ್ದ ಕೇಳಿಸಿತು ಮತ್ತು ದೊಡ್ಡ ಕುಳಿಯನ್ನ ನೋಡದೆ ಎಂದು ಪ್ರತ್ಯಕ್ಷಿಗಳು ಸ್ಥಳೀಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಗುವಾಂಗಾಂಗ್ ಪ್ರದೇಶದ ಕೆಲವು ಭಾಗಗಳು ಕಳೆದ 2 ವಾರಗಳಿಂದ ಮಳೆ ಮತ್ತು ಪ್ರವಾಹ ಮತ್ತು ಆಲಿಕಲ್ಲುಗಳಿಂದ ಹಾನಿಗೊಳಗಾಗಿವೆ. ಕಳೆದ ವಾರದ ಕೊನೆಯಲ್ಲಿ ಪ್ರಾಂತ್ಯದ ರಾಜಧಾನಿ ಗುವಾಂಗ್ನಲ್ಲಿ ಚಂಡಮಾರುತದಲ್ಲಿ 5 ಜನರು ಸಾವನ್ನಪ್ಪಿದ್ದಾರೆ. ಚೀನಾದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೆದ್ದಾರಿಯ ಒಂದು ಭಾಗ ಏಕಾಏಕಿ ಕುಸಿದ ಪರಿಣಾಮ ಕನಿಷ್ಠ 36 ಮಂದಿ ಮೃತಪಟ್ಟಿರುವ ಘಟನೆ ನಡೆದಿದೆ. 17.2 ಮೀಟರ್ ಉದ್ದದ ರಸ್ತೆಯು ಮಳೆಯಿಂದಾಗಿ ಭೂಮಿ ಕುಸಿದ ಪರಿಣಾಮ 23 ವಾಹನಗಳು ಕಂದಕಕ್ಕೆ ಉರುಳಿ ಬಿದ್ದು 36 ಮಂದಿ ಮೃತಪಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮೆಝೌ ನಗರ ಆಡಳಿತ ತಿಳಿಸಿದೆ. ಮಳೆಯಿಂದಾಗಿ ಮಣ್ಣು ಸಡಿಲಗೊಂಡ ಪರಿಣಾಮ ಹೆದ್ದಾರಿಯ ಕೆಳಗಿರುವ ಭೂಮಿ ಕುಸಿದಿದೆ ಮತ್ತು ಇದರಿಂದಾಗಿ ರಸ್ತೆಯ ಒಂದು ಭಾಗವು ಕುಸಿದಿದೆ. ದೊಡ್ಡ ಸ್ಫೋಟದ ಶಬ್ದ ಕೇಳಿಸಿತು ಮತ್ತು ದೊಡ್ಡ ಕುಳಿಯನ್ನ ನೋಡದೆ ಎಂದು ಪ್ರತ್ಯಕ್ಷಿಗಳು ಸ್ಥಳೀಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಗುವಾಂಗಾಂಗ್ ಪ್ರದೇಶದ ಕೆಲವು ಭಾಗಗಳು ಕಳೆದ 2 ವಾರಗಳಿಂದ ಮಳೆ ಮತ್ತು ಪ್ರವಾಹ ಮತ್ತು ಆಲಿಕಲ್ಲುಗಳಿಂದ ಹಾನಿಗೊಳಗಾಗಿವೆ. ಕಳೆದ ವಾರದ ಕೊನೆಯಲ್ಲಿ ಪ್ರಾಂತ್ಯದ ರಾಜಧಾನಿ ಗುವಾಂಗ್ನಲ್ಲಿ ಚಂಡಮಾರುತದಲ್ಲಿ 5 ಜನರು ಸಾವನ್ನಪ್ಪಿದ್ದಾರೆ. ಚೀನಾದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೆದ್ದಾರಿಯ ಒಂದು ಭಾಗ ಏಕಾಏಕಿ ಕುಸಿದ ಪರಿಣಾಮ ಕನಿಷ್ಠ 36 ಮಂದಿ ಮೃತಪಟ್ಟಿರುವ ಘಟನೆ ನಡೆದಿದೆ. 17.2 ಮೀಟರ್ ಉದ್ದದ ರಸ್ತೆಯು ಮಳೆಯಿಂದಾಗಿ ಭೂಮಿ ಕುಸಿದ ಪರಿಣಾಮ 23 ವಾಹನಗಳು ಕಂದಕಕ್ಕೆ ಉರುಳಿ ಬಿದ್ದು 36 ಮಂದಿ ಮೃತಪಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮೆಝೌ ನಗರ ಆಡಳಿತ ತಿಳಿಸಿದೆ. ಮಳೆಯಿಂದಾಗಿ ಮಣ್ಣು ಸಡಿಲಗೊಂಡ ಪರಿಣಾಮ ಹೆದ್ದಾರಿಯ ಕೆಳಗಿರುವ ಭೂಮಿ ಕುಸಿದಿದೆ ಮತ್ತು ಇದರಿಂದಾಗಿ ರಸ್ತೆಯ ಒಂದು ಭಾಗವು ಕುಸಿದಿದೆ. ದೊಡ್ಡ ಸ್ಫೋಟದ ಶಬ್ದ ಕೇಳಿಸಿತು ಮತ್ತು ದೊಡ್ಡ ಕುಳಿಯನ್ನ ನೋಡದೆ ಎಂದು ಪ್ರತ್ಯಕ್ಷಿಗಳು ಸ್ಥಳೀಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಗುವಾಂಗಾಂಗ್ ಪ್ರದೇಶದ ಕೆಲವು ಭಾಗಗಳು ಕಳೆದ 2 ವಾರಗಳಿಂದ ಮಳೆ ಮತ್ತು ಪ್ರವಾಹ ಮತ್ತು ಆಲಿಕಲ್ಲುಗಳಿಂದ ಹಾನಿಗೊಳಗಾಗಿವೆ. ಕಳೆದ ವಾರದ ಕೊನೆಯಲ್ಲಿ ಪ್ರಾಂತ್ಯದ ರಾಜಧಾನಿ ಗುವಾಂಗ್ನಲ್ಲಿ ಚಂಡಮಾರುತದಲ್ಲಿ 5 ಜನರು ಸಾವನ್ನಪ್ಪಿದ್ದಾರೆ. ಚೀನಾದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೆದ್ದಾರಿಯ ಒಂದು ಭಾಗ ಏಕಾಏಕಿ ಕುಸಿದ ಪರಿಣಾಮ ಕನಿಷ್ಠ 36 ಮಂದಿ ಮೃತಪಟ್ಟಿರುವ ಘಟನೆ ನಡೆದಿದೆ. 17.2 ಮೀಟರ್ ಉದ್ದದ ರಸ್ತೆಯು ಮಳೆಯಿಂದಾಗಿ ಭೂಮಿ ಕುಸಿದ ಪರಿಣಾಮ 23 ವಾಹನಗಳು ಕಂದಕಕ್ಕೆ ಉರುಳಿ ಬಿದ್ದು 36 ಮಂದಿ ಮೃತಪಟ್ಟಿದ್ದಾರೆ. 30ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮೆಝೌ ನಗರ ಆಡಳಿತ ತಿಳಿಸಿದೆ. ಮಳೆಯಿಂದಾಗಿ ಮಣ್ಣು ಸಡಿಲಗೊಂಡ ಪರಿಣಾಮ ಹೆದ್ದಾರಿಯ ಕೆಳಗಿರುವ ಭೂಮಿ ಕುಸಿದಿದೆ ಮತ್ತು ಇದರಿಂದಾಗಿ ರಸ್ತೆಯ ಒಂದು ಭಾಗವು ಕುಸಿದಿದೆ. ದೊಡ್ಡ ಸ್ಫೋಟದ ಶಬ್ದ ಕೇಳಿಸಿತು ಮತ್ತು ದೊಡ್ಡ ಕುಳಿಯನ್ನ ನೋಡದೆ ಎಂದು ಪ್ರತ್ಯಕ್ಷಿಗಳು ಸ್ಥಳೀಯ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಗುವಾಂಗಾಂಗ್ ಪ್ರದೇಶದ ಕೆಲವು ಭಾಗಗಳು ಕಳೆದ 2 ವಾರಗಳಿಂದ ಮಳೆ ಮತ್ತು ಪ್ರವಾಹ ಮತ್ತು ಆಲಿಕಲ್ಲುಗಳಿಂದ ಹಾನಿಗೊಳಗಾಗಿವೆ. ಕಳೆದ ವಾರದ ಕೊನೆಯಲ್ಲಿ ಪ್ರಾಂತ್ಯದ ರಾಜಧಾನಿ ಗುವಾಂಗ್ನಲ್ಲಿ ಚಂಡಮಾರುತದಲ್ಲಿ 5 ಜನರು ಸಾವನ್ನಪ್ಪಿದ್ದಾರೆ.